ನಾವು ಕಾರು ಓಡಿಸುವಾಗ ಸ್ಟೀರಿಂಗ್ ಚಕ್ರವನ್ನು ಎಡಕ್ಕೆ ತಿರುಗಿಸಿದರೆ ಕಾರು ನಿಖರವಾಗಿ ಎಡಕ್ಕೆ ಹೋಗುತ್ತೆ ಅಲ್ವಾ? ಹೌದು, ಖಂಡಿತ ಹೋಗುತ್ತೆ. ಆದರೆ ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ಆ ಕಾರಿಗೆ ತನ್ನದೇ ಆದ ಒಂದು ಸ್ವಂತ ಮನಸ್ಸಿದ್ರೆ ಹೇಗಿರುತ್ತೆ? ಅಂದ್ರೆ ಆಫೀಸ್ಗೆ ಹೋಗ್ಬೇಕು ಅಂತ ನಾವು ಸ್ಟೀರಿಂಗ್ ಅನ್ನು ಬಲಕ್ಕೆ ತಿರ್ಗಿಸ್ತೀವಿ, ಆದ್ರೆ ಕಾರಿಗೆ ದಾರಿಯ ಬದಿಯಲ್ಲಿರೋ ದರ್ಶಿನಿಯಲ್ಲಿ ಮಸಾಲೆ ದೋಸೆ ತಿನ್ಬೇಕು ಅಂತ ಆಸೆ ಇದ್ರೆ ಅದು ನಮ್ಮ ಮಾತನ್ನೇ ಕೇಳ್ದೆ ಎಡಕ್ಕೆ ನುಗ್ಗುತ್ತೆ. ಓಹೋ, ಇದು ನಿಜಕ್ಕೂ ಅದ್ಭುತವಾದ ಕಲ್ಪನೆ. ಅಲ್ವಾ? ನಮ್ಮ ಸ್ವಂತ ಮನಸ್ಸು ದಿನನಿತ್ಯ ನಮ್ಮ ಜೊತೆ ಮಾಡ್ತಿರೋದು ಬಹುತೇಕ ಇದನ್ನೇ. ನಾವು ತಾರ್ಕಿಕವಾಗಿ ಒಂದು ನಿರ್ಧಾರ ತಗೋತೀವಿ, ಆದ್ರೆ ನಮ್ಮದೇ ಆದ ಇನ್ನೊಂದು ಭಾಗ ಆ ನಿರ್ಧಾರವನ್ನ ಗಾಳಿಗೆ ತೂರಿ ಬೇರೆದೇ ದಾರಿಯಲ್ಲಿ ಸಾಗುತ್ತೆ. ಇವತ್ತು ಈ ಆಳವಾದ ವಿಶ್ಲೇಷಣೆಯಲ್ಲಿ ಜಾನಥನ್ ಹೈಟ್ ಅವರ ದಿ ಹ್ಯಾಪಿನೆಸ್ ಹೈಪೋಥೆಸಿಸ್ ಅನ್ನೋ ಅದ್ಭುತ ಪುಸ್ತಕದ 5 ಭಾಗಗಳನ್ನ ಇಟ್ಕೊಂಡು ನಮ್ಮ ಮೆದುಳು ಯಾಕೆ ನಮ್ಮ ನಿಯಂತ್ರಣದಲ್ಲಿಲ್ಲ ಮತ್ತೆ ಆ ಆಂತರಿಕ ಸಂಘರ್ಷವನ್ನ ಹೇಗೆ ಗೆಲ್ಲಬಹುದು ಅನ್ನೋದನ್ನ ಭೇದಿಸಲಿದ್ದೀವಿ. ಈ ಕಾರಿನ ಹೋಲಿಕೆ ಏನಿದೆ, ಇದು ನಿಜಕ್ಕೂ ನಮ್ಮ ನರಮಂಡಲದ ನರ್ವಸ್ ಸಿಸ್ಟಮ್ನ ವಾಸ್ತವಿಕ ಚಿತ್ರಣವನ್ನ ಕಟ್ಟಿಕೊಡುತ್ತೆ. ನಾವೆಲ್ಲರೂ ನಮ್ಮ ದೇಹದಲ್ಲಿ ಒಬ್ಬನೇ ವ್ಯಕ್ತಿ ಇದ್ದಾನೆ, ನಮ್ಗೊಂದು ಸ್ಪಷ್ಟವಾದ ಏಕೈಕ ಮನಸ್ಸಿದೆ ಅಂತ ಭಾವಿಸ್ತೀವಿ. ಹೌದು, ನಾವೇ ಬಾಸ್ ಅಂತ ಅನ್ಕೊಂತೀವಿ. ಕರೆಕ್ಟ್. ಆದ್ರೆ ಮಾನವನ ಮನಸ್ಸು ವಾಸ್ತವದಲ್ಲಿ ಒಂದು ಸಮಿತಿಯ ಹಾಗೆ, ಕಮಿಟಿ ತರ ಕೆಲಸ ಮಾಡುತ್ತೆ. ಮೆದುಳು ಮತ್ತೆ ದೇಹ, ಎಡ ಮತ್ತು ಬಲ ಮೆದುಳು, ಲಕ್ಷಾಂತರ ವರ್ಷಗಳ ಹಿಂದೆ ವಿಕಸನಗೊಂಡ ಹಳೆ ಮೆದುಳು ಮತ್ತೆ ಇತ್ತೀಚೆಗೆ ಬೆಳೆದ ಹೊಸ ಮೆದುಳು, ಹೀಗೆ ನಮ್ಮ ಅರಿವಿಗೆ ಬಾರದ ರೀತಿಯಲ್ಲಿ ನಮ್ಮೊಳಗೆ ವಿಭಾಗಗಳಿವೆ. ವಿಭಜನೆ ಆಗಿದೆ. ಎಕ್ಸಾಕ್ಟ್ಲಿ. ಪ್ರಾಚೀನ ತತ್ವಜ್ಞಾನಿ ಪ್ಲಾಟೋ ಅವರು ಮನಸ್ಸನ್ನ 2 ಕುದುರೆಗಳನ್ನ ನಿಯಂತ್ರಿಸೋ ರಥಕ್ಕೆ ಹೋಲಿಸಿದ್ರು. ಬುದ್ಧ ಇದನ್ನ ಒಂದು ಕಾಡು ಆನೆಗೆ ಹೋಲಿಸಿದ್ದ. ಆದ್ರೆ ಹೈಡ್ ಅವರು ಈ ಎಲ್ಲಾ ಪ್ರಾಚೀನ ಜ್ಞಾನವನ್ನ ಮತ್ತು ಆಧುನಿಕ ವಿಜ್ಞಾನವನ್ನ ಸೇರಿಸಿ ಸವಾರ ಮತ್ತು ಆನೆಯ ರೈಡರ್ ಆ್ಯಂಡ್ ದ ಎಲಿಫೆಂಟ್ ಅನ್ನೋ ಅತ್ಯಂತ ಶಕ್ತಿಯುತವಾದ ರೂಪಕವನ್ನ ನಮ್ಮುಂದಿಡ್ತಾರೆ. ಸವಾರ ಮತ್ತು ಆನೆ ಕೇಳೋಕೆ ಬಹಳ ಸರಳವಾಗಿದೆ, ಆದ್ರೆ ಇದರ ಹಿಂದಿನ ಅರ್ಥ ಬಹಳ ಆಳವಾಗಿದೆ ಅಂತ ನನಗನ್ಸತ್ತೆ. ಪುಸ್ತಕದಲ್ಲಿ ವಿವರಿಸಿರೋ ಹಾಗೆ ಸವಾರ ನಮ್ಮ ಪ್ರಜ್ಞಾಪೂರ್ವಕ, ನಿಯಂತ್ರಿತ ಮತ್ತು ಭಾಷಾ ಆಧಾರಿತ ಆಲೋಚನೆಗಳನ್ನ ಪ್ರತಿನಿಧಿಸುತ್ತಾನೆ. ಹೌದು. ನಮ್ಮ ಆಲೋಚನೆಗಳನ್ನ ವಿಶ್ಲೇಷಿಸುವ, ಭವಿಷ್ಯದ ಬಗ್ಗೆ ಪ್ಲಾನ್ ಮಾಡೋ ಮತ್ತೆ ತರ್ಕಬದ್ಧವಾಗಿ ಮಾತಾಡೋ ಮೆದುಳಿನ ಭಾಗ ಅದು. ಆದ್ರೆ ಆನೆ ಬಂದು ನಮ್ಮ ಸ್ವಯಂಚಾಲಿತ ಪ್ರಕ್ರಿಯೆಗಳು, ಭಾವನೆಗಳು ಮತ್ತು ಆ ಗಟ್ ಫೀಲಿಂಗ್ಸ್ ಏನಿದೆ ಅದನ್ನ ಪ್ರತಿನಿಧಿಸುತ್ತೆ. ನಾನ್ ಆಗ್ಲೇ ಹೇಳಿದ ಕಾರಿನ ಉದಾಹರಣೆಗೆ ವಾಪಸ್ ಬರೋದಾದ್ರೆ, ಸವಾರ ಕಾರಿನ GPS ಇದ್ದಾಗೆ ಮತ್ತೆ ಆನೆ ಡ್ರೈವರ್ ಇದ್ದಾಗೆ ಅಲ್ವಾ? ವಾವ್, ಇದು ಪರ್ಫೆಕ್ಟ್ ಹೋಲಿಕೆ. GPS ಕೇವಲ ದಾರಿ ತೋರಿಸ್ಬೋದು, ಮುಂದಿನ ತಿರುವಿನಲ್ಲಿ ಎಡಕ್ಕೆ ಹೋಗಿ ಅಂತ ತಾರ್ಕಿಕವಾಗಿ ಸಲಹೆ ನೀಡ್ಬೋದು. ಆದ್ರೆ ಡ್ರೈವರ್ ಮೂಡ್ ಸರಿ ಇಲ್ಲ ಅಂದ್ರೆ? ಅದೇ, ಡ್ರೈವರ್ಗೆ ಬೇರೆ ಕಡೆ ಹೋಗ್ಬೇಕು ಅನ್ಸಿದ್ರೆ GPS ಎಷ್ಟೇ ಕುಗ್ಗೊಂಡ್ರೂ ಕಾರು ಡ್ರೈವರ್ ಇಷ್ಟದಂತೆ ಸಾಗತ್ತೆ. ಆನೆಯು ಡ್ರೈವರ್ ಮಾತ್ರ ಅಲ್ಲ, ಅದೊಂದು ಬೃಹತ್ ಗಾತ್ರದ ಶಕ್ತಿಯುತವಾದ ಪ್ರಾಣಿ ಅನ್ನೋದನ್ನ ನಾವು ಮರಿಬಾರದು. ನಿಜ. ವಿಕಾಸದ ಹಾದಿಯಲ್ಲಿ, ಎವಲ್ಯೂಷನರಿ ಹಿಸ್ಟ್ರಿಯಲ್ಲಿ ನೋಡಿದ್ರೆ ಭಾಷೆ ಮತ್ತೆ ಪ್ರಜ್ಞೆ ನಮ್ಮೊಳಗಿನ ಸವಾರ ಬಹಳ ಇತ್ತೀಚೆಗೆ ಬೆಳೆದು ಬಂದಿರೋ ವ್ಯವಸ್ಥೆ. ಆದರೆ ಈ ಸ್ವಯಂಚಾಲಿತ ಪ್ರಕ್ರಿಯೆಗಳ ಆನೆ ಲಕ್ಷಾಂತರ ವರ್ಷಗಳಿಂದ ವಿಕಸನಗೊಂಡಿದೆ. ಓಹೋ, ಆನೆ ತುಂಬಾ ಹಳೆಯದು. ಹೌದು. ಸವಾರ ಆನೆಯ ಮೇಲೆ ಕುಳಿತುಕೊಂಡು ಅದಕ್ಕೆ ಮಾರ್ಗದರ್ಶನ ನೀಡುವ ಒಬ್ಬ ಅಡ್ವೈಸರ್ ತರಾನೆ, ಹೊರತು ಆನೆಯ ಸಂಪೂರ್ಣ ಒಡೆಯ ಅಲ್ಲ. ಆನೆಗೆ ನಿಜವಾಗಿಯೂ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಹೋಗಬೇಕು ಅಂತ ಬಲವಾದ ಹಂಬಲ ಇದ್ದಾಗ ಸವಾರ ತನ್ನ ಇಚ್ಛಾಶಕ್ತಿಯಿಂದ, ಬರೀ ವಿಲ್ ಪವರಿಂದ ಅದರ ವಿರುದ್ಧ ಗೆಲ್ಲೋದು ಅಸಾಧ್ಯ. ಇದು ನಮ್ಮ ದೈನಂದಿನ ಜೀವನದಲ್ಲಿ ಎಷ್ಟೊಂದು ಬಾರಿ ನಡೆಯುತ್ತೆ. ಗೊತ್ತಾ, ನಾಳೆಯಿಂದ ಬೆಳಿಗ್ಗೆ 6 ಗಂಟೆಗೆ ಎದ್ದು ಜಿಮ್ಗೆ ಹೋಗ್ಬೇಕು ಅಂತ ನಮ್ಮೊಳಗಿನ ಸವಾರ ರಾತ್ರಿಯೇ ಒಂದು ಅದ್ಭುತವಾದ ಪ್ಲಾನ್ ಮಾಡ್ತಾನೆ. ಹೌದು, ಪ್ರತಿಯೊಬ್ಬರಿಗೂ ಆಗುವ ಅನುಭವ ಇದು. ಆದ್ರೆ ಬೆಳಿಗ್ಗೆ ಅಲಾರಂ ಬಡದಾಗ ಬೆಚ್ಚಗಿನ ಹೊದಕೆ ಕೆಳಗಿರೋ ಆನೆಗೆ ಇನ್ನೊಂದ್ 5 ನಿಮಿಷ ಮಲ್ಗೋಣ, ಜಿಮ್ಗೆ ನಾಳೆ ಹೋದ್ರಾಯ್ತು ಅನ್ನೋ ಭಾವನೆ ಬರುತ್ತೆ. ಆ ಬೃಹತ್ ಆನೆಯ ಆಲಸ್ಯದ ಮುಂದೆ ಸವಾರನ ಲಾಜಿಕ್ ಮತ್ತೆ ವಿಲ್ ಪವರ್ ಸಂಪೂರ್ಣವಾಗಿ ಮಂಕಾಗ್ಬಿಡುತ್ತೆ. ನಾವೆಲ್ಲರೂ ಸ್ನೂಸ್ ಬಟನ್ ಒತ್ತೋದು ಇದೇ ಕಾರಣಕ್ಕೆ ಅಲ್ವಾ? ಖಂಡಿತವಾಗಿಯೂ. ಆನೆಯ ಬಲದ ಮುಂದೆ ಸವಾರನ ಸೋಲುವುದು. ಮತ್ತೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಕುತೂಹಲಕಾರಿ ವಿಷಯ ಇದೆ. ಈ ಆನೆ ಎಚ್ಚರವಾದಾಗ ಅದು ಜಗತ್ತನ್ನು ನೋಡೋ ರೀತಿಯೇ ಬೇರೆ. ಆನೆ
ತನ್ನದೇ ಆದ ಒಂದು ಲೈಕೋಮೀಟರ್ ಅಂದ್ರೆ ಇಷ್ಟ-ಕಷ್ಟದ ಮಾಪಕವನ್ನ ಹೊಂದಿದೆ. ಇದು ಪ್ರಪಂಚದ ಪ್ರತಿಯೊಂದು ವಿಷಯವನ್ನು ಕ್ಷಣಾರ್ಧದಲ್ಲಿ ವಿಶ್ಲೇಷಿಸಿ ಇದು ನನಗೆ ಇಷ್ಟ ಅಥವಾ ಇದು ನನಗೆ ಕಷ್ಟ ಅಂತ ಡಿಸೈಡ್ ಮಾಡ್ತಿರುತ್ತೆ. ಇದರ ಇಂದಿನ ಯಾಂತ್ರಿಕ ವ್ಯವಸ್ಥೆ ನಮ್ಮ ಮೆದುಳಿನ ಅಮಿಗ್ಡಾಲಾ ಅನ್ನೋ ಭಾಗದಲ್ಲಿದೆ. ಓ, ಅಮಿಗ್ಡಾಲಾ. ಹೌದು, ಇದು ಸದಾಕಾಲ ಅಪಾಯಗಳನ್ನ ಹುಡುಕುತ್ತಿರುತ್ತೆ. ದುರಾದೃಷ್ಟವಶಾತ್ ಈ ವ್ಯವಸ್ಥೆ ನಕಾರಾತ್ಮಕತೆಯ ಒಲವು ಅಂದ್ರೆ ನೆಗೆಟಿವಿಟಿ ಬಯಾಸ್ ಹೊಂದಿದೆ. ನಕಾರಾತ್ಮಕತೆಯ ಒಲವು ಅಂದ್ರೆ ಸಕಾರಾತ್ಮಕ ವಿಷಯಗಳಿಗಿಂತ ನಕಾರಾತ್ಮಕ ವಿಷಯಗಳಿಗೆ ನಮ್ಮ ಮೆದುಳು ಹೆಚ್ಚು ಮತ್ತು ವೇಗವಾಗಿ ಸ್ಪಂದಿಸೋದು. ಹೌದಾ? ಕರೆಕ್ಟ್, ನಿಖರವಾಗಿ. ಪುಸ್ತಕದಲ್ಲಿರೋ ಆ ಅಂಶ ನನ್ನನ್ನ ನಿಜಕ್ಕೂ ಬೆಚ್ಚಿಬೀಳಿಸ್ತು. ದಾಂಪತ್ಯದಲ್ಲಿ ಅಥವಾ ಯಾವುದೇ ಪರ್ಸನಲ್ ರಿಲೇಶನ್ಶಿಪ್ನಲ್ಲಿ ಒಂದು ಸಣ್ಣ ತಪ್ಪು ಅಥವಾ ನಕಾರಾತ್ಮಕ ಕ್ರಿಯೆಯ ಪರಿಣಾಮವನ್ನ ಸರಿಪಡಿಸಲು ಕನಿಷ್ಠ 5 ಸಕಾರಾತ್ಮಕ ಕ್ರಿಯೆಗಳು ಬೇಕಾಗುತ್ತವೆಯಂತೆ. 5ಕ್ಕೆ 1. ಹೌದು. ಮೆಲುಕು ಹಾಕ್ತಿರ್ತೀವಿ. ಶೇಕ್ಸ್ಪಿಯರ್ ಒಮ್ಮೆ ಯಾವುದೂ ಒಳ್ಳೇದಲ್ಲ ಅಥವಾ ಕೆಟ್ಟದಲ್ಲ, ನಮ್ಮ ಆಲೋಚನೆ ಅದನ್ನ ಹಾಗೆ ಮಾಡುತ್ತೆ ಅಂತ ಹೇಳಿದ್ದ. ನಮ್ಮ ಮೆದುಳಿನ ಫಿಲ್ಟರ್ಗಳೇ ನಕಾರಾತ್ಮಕವಾಗಿದ್ರೆ ಇಡೀ ಪ್ರಪಂಚವೇ ಕತ್ತಲೆಯಾಗಿ ಕಾಣೋದ್ರಲ್ಲಿ ಆಶ್ಚರ್ಯ ಇಲ್ಲ. ನಿಜ. ಆ 5.1 ಅನುಪಾತ ಏನಿದೆ ಅದು ಜಾನ್ ಗಾಟ್ಮನ್ ಅವರ ಸಂಶೋಧನೆಯಿಂದ ಬಂದಿರೋದು. ಇದು ನಮ್ಮ ಆನೆಯ ನಕಾರಾತ್ಮಕ ಶಕ್ತಿಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಆನೆ ನಕಾರಾತ್ಮಕ ವಿಷಯಗಳನ್ನ ಒಂದು ವೆಲ್ಕ್ರೋ ಥರ ಅಂಟಿಸ್ಕೊಳ್ಳುತ್ತೆ, ಆದರೆ ಪಾಸಿಟಿವ್ ವಿಷಯಗಳನ್ನ ಟೆಫ್ಲಾನ್ ಥರ ಜಾರಲ್ ಬಿಡುತ್ತೆ. ಇದು ಕೇವಲ ಭಾವನಾತ್ಮಕ ಪ್ರತಿಕ್ರಿಯೆ ಅಲ್ಲ, ಇದೊಂದು ಜೈವಿಕ ಸತ್ಯ. ಆದ್ರೆ ಇಲ್ಲಿ ನಂಗೊಂದು ಪ್ರಶ್ನೆ ಕಾಡ್ತಿದೆ. 1 ನಿಮಿಷ ವಿಕಾಸದ ದೃಷ್ಟಿಯಿಂದ ನೋಡಿದ್ರೆ ಈ ನೆಗೆಟಿವಿಟಿ ಬಯಾಸ್ ನಮ್ಮನ್ನ ಬದುಕಿಸಲು ಇರೋ ಒಂದು ವ್ಯವಸ್ಥೆ, ಅಂದ್ರೆ ಸರ್ವೈವಲ್ ಮೆಕ್ಯಾನಿಸಮ್ ಅಲ್ವಾ? ಖಂಡಿತ. ಅಂದ್ರೆ ಪ್ರಾಚೀನ ಕಾಲದಲ್ಲಿ ಕಾಡಿನಲ್ಲಿ ಯಾವುದೋ ಶಬ್ದ ಕೇಳಿದಾಗ ಅದು ಬರೀ ಗಾಳಿಯ ಶಬ್ದ ಇರಬಹುದು ಅಂತ ನಿರ್ಲಕ್ಷಿಸುವ ಬದಲು ಅದು ಹುಲಿಯೇ ಇರಬಹುದು ಅಂತ ಭಯಪಟ್ಟು ಓಡೋದು ಮನುಷ್ಯನ ಪ್ರಾಣ ಉಳಿಸ್ತಿತ್ತಲ್ವಾ? ಹಾಗಿದ್ದಾಗ ನಾವು ಈ ನಕಾರಾತ್ಮಕತೆಯನ್ನ ವಿರೋಧಿಸುವ ಬದಲು ಹಾಗೆಯೇ ಒಪ್ಕೊಳ್ಳೋದು ಸೂಕ್ತ ಅಲ್ವಾ? ನೀವು ಕೇಳ್ತಿರೋದು ಎವಲ್ಯೂಷನರಿ ಸೈಕಾಲಜಿಯ ಅತ್ಯಂತ ಮಹತ್ವದ ಪ್ರಶ್ನೆ. ಹೌದು, ಕಾಡಿನಲ್ಲಿ ಬದುಕಲು ಈ ಭಯ ಮತ್ತು ನಕಾರಾತ್ಮಕತೆ ಅತ್ಯಗತ್ಯವಾಗಿತ್ತು. ಒಂದು ಬಾರಿ ರುಚಿಕರವಾದ ಹಣ್ಣನ್ನ ತಿನ್ನೋದನ್ನ ಮಿಸ್ ಮಾಡ್ಕೊಂಡ್ರೆ ಪ್ರಾಣಕ್ಕೇನು ಕೂತಿರಲಿಲ್ಲ. ಆದರೆ ಒಂದೇ ಒಂದು ಬಾರಿ ಪರಪಕ್ಷಕ ಪ್ರಾಣಿಯನ್ನ, ಪ್ರಿಡೇಟರನ್ನ ಗಮನಿಸಲು ಫೇಲ್ ಆದ್ರೆ ಸಾವು ಖಚಿತವಾಗಿತ್ತು. ಹೌದು, ಆಮೇಲೆ ಕಥೆ ಮುಗೀತು. ಎಕ್ಸಾಕ್ಟ್ಲಿ. ಆದ್ರಿಂದಲೇ ಅಪಾಯಗಳಿಗೆ ಅತಿಯಾಗಿ ಪ್ರತಿಕ್ರಿಯಿಸೋ ಮೆದುಳುಗಳು ಮಾತ್ರ ಉಳಿದುಕೊಂಡವು ಮತ್ತು ವಿಕಸನಗೊಂಡವು. ಆದರೆ ಸಮಸ್ಯೆ ಇರೋದು ನಮ್ಮ ಆಧುನಿಕ ಪರಿಸರದಲ್ಲಿ. ಅಂದ್ರೆ ಇಂದಿನ ಜಗತ್ತಿನಲ್ಲಿ. ಹೌದು, ಇಂದು ನಾವು ದಿನನಿತ್ಯ ಹುಲಿ ಸಿಂಹಗಳನ್ನ ಎದುರಿಸುವುದಿಲ್ಲ. ಈಗಿನ ನಮ್ಮ ಬೆದರಿಕೆಗಳು ಅಂದ್ರೆ ಕಚೇರಿಯಲ್ಲಿ ಬಾಸ್ ಕಳಿಸಿದ ಒಂದು ಕಟುವಾದ ಇಮೇಲ್, ಟ್ರಾಫಿಕ್ ಜಾಮ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹಾಕಿದ ನೆಗೆಟಿವ್ ಕಮೆಂಟ್. ಈ ಆಧುನಿಕ ಪ್ರಾಣಾಪಾಯ ಇಲ್ಲದ ಸನ್ನಿವೇಶಗಳಿಗೂ ನಮ್ಮ ಪ್ರಾಚೀನ ಆನೆ ಇದು ಸಾವು ಬದುಕಿನ ಪ್ರಶ್ನೆ ಅನ್ನೋ ಹಾಗೆ ಅತಿಯಾಗಿ ರಿಯಾಕ್ಟ್ ಮಾಡುತ್ತೆ. ಈ ಎವಲ್ಯೂಷನರಿ ಮಿಸ್ಮ್ಯಾಚ್ ನಮ್ಮ ಇಂದಿನ ಆತಂಕ ಮತ್ತು ಒತ್ತಡಗಳಿಗೆ ಮೂಲ ಕಾರಣ. ಅಂದ್ರೆ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕ್ಕೊಂಡಾಗ್ಲೂ ನಮ್ಮ ಮೆದುಳು ಕಾಡಿನಲ್ಲಿ ಹುಲಿಯನ್ನ ಎದುರಿಸಿದಷ್ಟೇ ಕಾರ್ಟಿಸಾಲ್ ಹಾರ್ಮೋನನ್ನ ಬಿಡುಗಡೆ ಮಾಡುತ್ತೆ. ಇದು ಭಯಾನಕ. ಹೌದು, ನಮ್ಮ ದೇಹಕ್ಕೆ ಆ ವ್ಯತ್ಯಾಸ ಗೊತ್ತಾಗಲ್ಲ. ಹಾಗಾದ್ರೆ ಪ್ರತಿಯೊಂದರಲ್ಲೂ ಬೆದರಿಕೆಯನ್ನ ಹುಡುಕೋ ಹಾಗೆ ಡಿಸೈನ್ ಆಗಿರೋ ಈ ಬೃಹತ್ ಆನೆಯನ್ನ ನಮ್ಮ ನಿಯಂತ್ರಣಕ್ಕೆ ತರೋದು ಹೇಗೆ? ಬಲವಂತದಿಂದ ಅಥವಾ ಕೇವಲ ವಿಲ್ ಪವರಿಂದ ನಾವು ಅದನ್ನ ಎಳೆದಾಡಲು ಸಾಧ್ಯವಿಲ್ಲ ಅಂತ ಆಗ್ಲೇ ಹೇಳಿದ್ರಿ. ಹೌದು, ಇಚ್ಛಾಶಕ್ತಿ ಅನ್ನೋದು ಒಂದು ಸ್ನಾಯುವಿನ ಹಾಗೆ. ನೀವದನ್ನ ಬೆಳಿಗ್ಗೆಯಿಂದ ಸಂಜೆವರೆಗೂ ಬಳಸ್ತಾನೇ ಇದ್ರೆ ದಿನದ ಕೊನೆಯಲ್ಲಿ ಅದು ಸಂಪೂರ್ಣವಾಗಿ ಆಯಾಸಗೊಳ್ಳುತ್ತೆ. ಡಯೆಟ್ ಮಾಡೋರು ರಾತ್ರಿ ಹೊತ್ತು ಸಿಹಿ ತಿಂಡಿ ಹಿಡಿಗೆ ಶರಣಾಗೋದು ಇದೇ ಕಾರಣಕ್ಕೆ. ಓ, ಅದಕ್ಕೆ ರಾತ್ರಿ ಹೊತ್ತು ಆ ಕ್ರೇವಿಂಗ್ಸ್ ಬರೋದು. ಕರೆಕ್ಟ್. ಆನೆಯನ್ನ ದೀರ್ಘಕಾಲಿಕವಾಗಿ ತರಬೇತಿ ಮಾಡಲು ಮನೋವಿಜ್ಞಾನ ಮತ್ತೆ ಪ್ರಾಚೀನ ಜ್ಞಾನ 3 ಪ್ರಮುಖ ವಿಧಾನಗಳನ್ನು ಸೂಚಿಸುತ್ತವೆ: ಧ್ಯಾನ, ಅರಿವಿನ ಚಿಕಿತ್ಸೆ ಮತ್ತೆ ಕೆಲವು ತೀವ್ರವಾದ ಸಂದರ್ಭಗಳಲ್ಲಿ ಪ್ರೊಜಾಕ್ಟ್ನಂತಹ ಔಷಧಿಗಳು. ಧ್ಯಾನದ ಬಗ್ಗೆ ಎಲ್ಲರಿಗೂ ಸ್ವಲ್ಪ ಮಟ್ಟಿನ ಅರಿವಿದೆ. ಇದು ಆನೆಯನ್ನ ಶಾಂತಗೊಳಿಸುತ್ತೆ ಮತ್ತೆ ನಾವು ನಮ್ಮ ಆಲೋಚನೆಗಳಿಂದ ದೂರ ನಿಂತು ಅವನ್ನ ವೀಕ್ಷಿಸುವ ಸಾಮರ್ಥ್ಯವನ್ನ ಕೊಡುತ್ತೆ. ಆದ್ರೆ ಇಲ್ಲಿ ನನಗೆ ಅತಿ ಹೆಚ್ಚು ಕುತೂಹಲ ಮೂಡಿಸಿದ್ದು ಅರಿವಿನ ಚಿಕಿತ್ಸೆ, ಅಂದ್ರೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ. ಹೌದು, ಸಿಬಿಟಿ. ಆರನ್ ಬೆಕ್ ಅನ್ನೋ ತಜ್ಞರು ಕಂಡುಹಿಡಿದ ಈ ವಿಧಾನದ ಮೆಕ್ಯಾನಿಸಂ ನಿಜಕ್ಕೂ ಅದ್ಭುತವಾಗಿದೆ. ಇದು ನಮ್ಮ ಆನೆಯನ್ನ ಬಲವಂತವಾಗಿ ಎಳೆದಾಡುವ ಬದಲು ಸವಾರನ ಕೈಗೆ ಕಡಲೆಕಾಯನ್ನ ಅಂದ್ರೆ ಪೀನಟ್ಸ್ ಅನ್ನ ಕೊಟ್ಟು ಆನೆಯನ್ನ ಪ್ರೀತಿಯಿಂದ ಸರಿಯಾದ ದಾರಿಯಲ್ಲಿ ನಡೆಸುವ ತಂತ್ರದಂತಿದೆ. ಆ ಕಡ್ಲೆಕಾಯಿಯ ರೂಪಕವನ್ನ ಸ್ವಲ್ತು ಬಿಡಿಸಿ ಹೇಳಿ.
ಅರಿವಿನ ಚಿಕಿತ್ಸೆಯಲ್ಲಿ ವಾಸ್ತವಾಗಿ ಏನಾಗತ್ತೆ? ಏನಾಗುತ್ತೆ ಅಂದ್ರೆ ಖಿನ್ನತೆ ಅಥವಾ ಆತಂಕಕ್ಕೆ ಒಳಗಾದಾಗ ನಮ್ಮ ಮೆದುಳಿನಲ್ಲಿ ಒಂದು ಫೀಡ್ಬ್ಯಾಕ್ ಲೂಪ್, ಒಂದು ವಿಷವರ್ತುಲ ಸೃಷ್ಟಿಯಾಗುತ್ತೆ. ಆನೆ ನಕಾರಾತ್ಮಕ ಭಾವನೆಗಳನ್ನ ಹುಟ್ಟು ಹಾಕುತ್ತೆ. ಆ ಭಾವನೆಗಳು ಸವಾರನಿಗೆ ನಾನು ಯಾವುದಕ್ಕೂ ಲಾಯಕ್ಕಿಲ್ಲ ಅನ್ನೋ ನೆಗೆಟಿವ್ ಆಲೋಚನೆಗಳನ್ನ ನೀಡ್ತವೆ. ಆ ಆಲೋಚನೆಗಳು ಮತ್ತೆ ಆನೆಯ ಭಾವನೆಗಳನ್ನ ದೃಢಪಡಿಸ್ತವೆ. ಎಕ್ಸಾಕ್ಟ್ಲಿ. ಇದೊಂದು ಸೈಕಲ್. ಹೌದು. ಅರಿವಿನ ಚಿಕಿತ್ಸೆಯಲ್ಲಿ ನಾವು ನಮ್ಮ ಆಲೋಚನೆಗಳನ್ನ ಒಂದು ಕಾಗದದ ಮೇಲೆ ಬರಿತೀವಿ. ಈ ರೀತಿ ಬರೆದಾಗ ನಮ್ಮ ಮೆದುಳಿನ ಭಾಷಾ ಕೇಂದ್ರ ಮತ್ತೆ ತಾರ್ಕಿಕ ಭಾಗ ಅಂದ್ರೆ ಸವಾರ ಸಕ್ರಿಯಗೊಳ್ತಾನೆ. ಇದು ಆನೆಯ ಹುಸಿ ಭಾವನೆಗಳಿಗೆ ಒಂದು ಲಾಜಿಕಲ್ ಬ್ರೇಕ್ ಹಾಕುತ್ತೆ. ಉದಾಹರಣೆಗೆ, ಈಗ ನನ್ನ ಬಾಸ್ ಇಮೇಲ್ ಕಳ್ಸಿಲ್ಲ ಅಂದ್ರೆ ನನ್ನ ಕೆಲ್ಸ ಹೋಗುತ್ತೆ ಅಂತ ಆನೆ ಹೆದ್ರಿದ್ರೆ, ಸವಾರ ಕಾಗದದ ಮೇಲೆ ಇಲ್ಲ, ಬಾಸ್ ಇವತ್ತು ರಜೆಯಲ್ಲಿದ್ದಾಯೆ, ಅದಕ್ಕೆ ರಿಪ್ಲೈ ಮಾಡಿಲ್ಲ ಅಂತ ಬರಿತಾನೆ. ಈ ಸಣ್ಣ ಸಕಾರಾತ್ಮಕ ಮತ್ತೆ ತಾರ್ಕಿಕ ಆಲೋಚನೆಗಳೇ ಆ ಕಡ್ಲೆಕಾಯಿಗಳು. ಇವು ಆನೆಯ ದಿಕ್ಕನ್ನ ನಿಧಾನವಾಗಿ ಬದಲಾಯಿಸುತ್ತವೆ. ಅದ್ಭುತವಾಗಿ ವಿವರಿಸಿದ್ರಿ. ಆಲೋಚನೆಗಳನ್ನ ಕಾಗದದ ಮೇಲೆ ಬರೆಯೋದು ಆನೆಯ ಭಾವನಾತ್ಮಕ ಪ್ರವಾಹವನ್ನ ತಡೆದು ಮೆದುಳಿನ ಮುಂಭಾಗದ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅನ್ನು ಎಚ್ಚರಿಸುತ್ತೆ. ಇನ್ನು ಮೂರನೇ ವಿಧಾನ ಅಂದ್ರೆ ಪ್ರೊಜಾಕ್ಟ್ನಂಥ ಔಷಧಿಗಳು. ಔಷಧಿಗಳ ಪಾತ್ರ ಏನು ಇಲ್ಲಿ? ಕೆಲವರ ಮೆದುಳಿನ ರಾಸಾಯನಿಕ ಸಮತೋಲನ ಎಷ್ಟು ಹದಗೆಟ್ಟಿರುತ್ತೆ ಅಂದ್ರೆ ಕೇವಲ ಧ್ಯಾನ ಅಥವಾ ಥೆರಪಿಯಿಂದ ಆನೆಯನ್ನ ಟ್ರೈನ್ ಮಾಡೋದು ಕಷ್ಟವಾಗುತ್ತೆ. ಅಂಥ ಸಂದರ್ಭಗಳಲ್ಲಿ ಈ ಔಷಧಿಗಳು ಆನೆಯ ಆತಂಕವನ್ನ ಕಡಿಮೆ ಮಾಡಿ ಹೊಸ ವಿಷಯಗಳನ್ನ ಕಲಿಯಲು ಅನುವು ಮಾಡಿಕೊಡುತ್ತವೆ. ಇವು ಫಿಲ್ಟರ್ಗಳನ್ನ ಬದಲಾಯಿಸುವ ಆಧುನಿಕ ವಿಜ್ಞಾನದ ಟೂಲ್ಸ್. ಓಕೆ, ನಮ್ಮೊಳಗಿನ ಆನೆಯನ್ನ ತರಬೇತಿ ಮಾಡೋದು ಒಂದ್ ಹಂತವಾಯ್ತು. ನಮ್ಮ ಆನೆಯನ್ನ ನಾವೇನೋ ಕಷ್ಟಪಟ್ಟು ಕಂಟ್ರೋಲ್ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ಆದ್ರೆ ನಮ್ಮ ದೈನಂದಿನ ಸಂಬಂಧಗಳಲ್ಲಿ, ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ನಮ್ಮೊಳಗಿನ ಈ ಆನೆ ಸವಾರನ ಜೋಡಿಯು ಇತರರ ಆನೆ ಸವಾರರ ಜೋಡಿಯ ಜೊತೆ ಸಂವಹನೆ ನಡೆಸಿದಾಗ ಏನಾಗುತ್ತೆ? ನಮ್ಮದೇ ಮೆದುಳು ನಮ್ಮನ್ನ ರಕ್ಷಿಸ್ಕೊಳ್ಳಲು ಸುಳ್ಳು ಹೇಳ್ತಿದ್ರೆ, ಇಬ್ರೂ ಸುಳ್ಳುಗಾರರು ಸೇರಿ ವಾದ ಮಾಡಿದ್ರೆ ಏನಾಗ್ಬೇಡ? ಇವು ಮಾನವ ಸಂಬಂಧಗಳ ಅತ್ಯಂತ ಸಂಕೀರ್ಣವಾದ ಘಟ್ಟ. ನಾವೆಲ್ಲರೂ ಮೂಲತಃ ಬೂಟಾಟಿಕೆಯವರು. ಅಂದ್ರೆ ಹಿಪೋಕ್ರಿಟ್ಸ್ ಅಂತ ವಿಜ್ಞಾನ ಮತ್ತೆ ಪ್ರಾಚೀನ ತತ್ವಶಾಸ್ತ್ರ ಎರಡೂ ಒಪ್ಕೊಳ್ತವೆ. ಹಿಪೋಕ್ರಿಟ್ಸ್? ಹೌದು. ನಮ್ಮೊಳಗಿನ ಸವಾರ ತನ್ನನ್ನು ತಾನು ಕೇವಲ ಆನೆಯ ಮಾರ್ಗದರ್ಶಕ ಅಂತ ಭಾವಿಸ್ತಾನೆ. ಆದ್ರೆ ವಾಸ್ತವದಲ್ಲಿ ಸವಾರ ಆನೆ ಈಗಾಗಲೇ ತೆಗೆದುಕೊಂಡಿರೋ ನಿರ್ಧಾರಗಳನ್ನ ಜಸ್ಟಿಫೈ ಮಾಡಲು ನೇಮಕಗೊಂಡ ಒಬ್ಬ ವಕೀಲನ ಹಾಗೆ, ಲಾಯರ್ ಹಾಗೆ ವರ್ತಿಸ್ತಾನೆ. ಇದಕ್ಕೊಂದು ಅತ್ಯಂತ ಪ್ರಬಲವಾದ ವೈಜ್ಞಾನಿಕ ಆಧಾರ ಇದೆ. 1960ರ ದಶಕದಲ್ಲಿ ಮೈಕೆಲ್ ಗಜಾನಿಕಾ ಅವರು ಮಾಡಿದ ವಿಭಜಿತ ಮೆದುಳಿನ ಅಂದ್ರೆ ಸ್ಪ್ಲಿಟ್ ಬ್ರೈನ್ ಪ್ರಯೋಗಗಳನ್ನು ನಾವಿಲ್ಲಿ ಸ್ಮರಿಸಬೇಕು. ಆದ್ರೆ ಒಂದು ನಿಮಿಷ, ಎಡ ಮತ್ತು ಬಲ ಮೆದುಳನ್ನ ಬೇರ್ಪಡಿಸೋದು ಅಂದ್ರೆ ಏನು? ಮೆದುಳನ್ನ ನಿಜವಾಗಿಯೂ ಕತ್ತರಿಸ್ತಾರಾ? ಹಾಗೆ ಮಾಡ್ದಾಗ ಮನುಷ್ಯ ಎರಡು ಬೇರೆ ಬೇರೆ ವ್ಯಕ್ತಿಗಳ ತರ ವರ್ತಿಸ್ತಾನಾ? ಇದು ಕೇಳೋಕೆ ಸ್ವಲ್ಪ ವಿಚಿತ್ರವಾಗಿದೆ. ಹೌದು. ತೀವ್ರವಾದ ಅಪಸ್ಮಾರವನ್ನ ಅಂದ್ರೆ ಎಪಿಲೆಪ್ಸಿ ನಿಯಂತ್ರಿಸಲು ರೋಗಿಗಳ ಮೆದುಳಿನ ಎಳ ಮತ್ತೆ ಬಲಭಾಗಗಳನ್ನು ಸಂಪರ್ಕಿಸುವ ಕಾರ್ಪಸ್ ಕಲೋಸಮ್ ಅನ್ನೋ ನರಗಳ ಸೇತುವೆನ ಕತ್ತರಿಸಲಾಗ್ತಿತ್ತು. ಆಗ ಮೆದುಳಿನ ಎರಡು ಭಾಗಗಳು ಪರಸ್ಪರ ಮಾತನಾಡಲು ಸಾಧ್ಯವಾಗ್ತಿರ್ಲಿಲ್ಲ. ಓಹೋ! ಮಿದುಳಿನ ಎಡಭಾಗ ಭಾಷೆ ಮತ್ತೆ ತರ್ಕವನ್ನು ಕಂಟ್ರೋಲ್ ಮಾಡಿದ್ರೆ, ಬಲಭಾಗ ದೃಶ್ಯ ಮತ್ತೆ ಪ್ಯಾಟರ್ನ್ಸ್ ಅನ್ನ ಗುರುತಿಸುತ್ತೆ. ಈ ರೋಗಿಗಳ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಲಾಯಿತು. ಅವರ ಮೆದುಳಿನ ಬಲಭಾಗಕ್ಕೆ ಅಂದ್ರೆ ಎಡಕಣ್ಣಿಗೆ ಒಂದು ಮಂಜಿನಲ್ಲಿರುವ ಮನೆ ಚಿತ್ರವನ್ನ ತೋರಿಸಿದ್ರು. ಎಡಭಾಗಕ್ಕೆ ಅಂದ್ರೆ ಬಲಕಣ್ಣಿಗೆ ಕೋಳಿಯ ಉಗುರಿನ ಚಿತ್ರವನ್ನ ತೋರಿಸಿದ್ರು. ಸರಿ, ಆಮೇಲೆ? ನಂತರ ಅವರ ಮುಂದೆ ಹಲವು ಚಿತ್ರಗಳನ್ನಿಟ್ಟು ತಾವು ನೋಡಿದ ಚಿತ್ರಕ್ಕೆ ಸಂಬಂಧಿಸಿದ ಚಿತ್ರವನ್ನ ಸೆಲೆಕ್ಟ್ ಮಾಡಲು ಹೇಳಿದ್ರು. ರೋಗಿಯ ಬಲಗೈ ಇದು ಎಡ ಮೆದುಳಿನ ನಿಯಂತ್ರಣದಲ್ಲಿದೆ, ಅದು ಕೋಳಿಯ ಚಿತ್ರವನ್ನ ಆರಿಸ್ತು. ಎಡಗೈ ಬಲ ಮೆದುಳಿನ ನಿಯಂತ್ರಣದಲ್ಲಿದೆ, ಅದು ಮಂಜನ್ನು ಗುಡಿಸುವ ಗುದ್ದಲಿಯನ್ನ ಅಂದ್ರೆ ಶಾವೆಲ್ ಅನ್ನ ಆರಿಸ್ತು. ಕರೆಕ್ಟ್, ಮಂಜಿನ ಮನೆಗೆ ಗುದ್ದಲಿ. ಹೌದು, ಇದು ಸರಿಯಾಗಿಯೇ ಇತ್ತು. ಆದ್ರೆ ವಿಜ್ಞಾನಿಗಳು ರೋಗಿಯನ್ನ ನೀನು ಗುದ್ದಲಿಯನ್ನ ಯಾಕೆ ಆಯ್ಕೆ ಮಾಡಿದೆ ಅಂತ ಕೇಳಿದ್ರು. ನೆನಪಿಡಿ, ಭಾಷೆಯನ್ನು ನಿಯಂತ್ರಿಸುವ ಎಡಮೆದುಳಿಗೆ ಮಂಜಿನ ಮನೆಯ ಚಿತ್ರ ಕಂಡೇ ಇರಲಿಲ್ಲ. ಅದಕ್ಕೆ ಕೇವಲ ಕೋಳಿಯ ಉಗುರು ಮಾತ್ರ ಕಂಡಿತ್ತು. ಏನ್ ಹೇಳ್ತಿದ್ದೀರಾ? ಎಡಮೆದುಳಿಗೆ ಮಂಜಿನ ಬಗ್ಗೆ ಗೊತ್ತೇ ಇಲ್ಲ ಅಂದ್ಮೇಲೆ ಅದು ನನಗ್ ಗೊತ್ತಿಲ್ಲ ಅಂತ ಹೇಳಬೇಕಿತ್ತಲ್ವಾ? ಅದನ್ನೇ ವಿಜ್ಞಾನಿಗಳು ನಿರೀಕ್ಷಿಸಿದ್ರು. ಆದ್ರೆ ರೋಗಿಯ ಎಡಮೆದುಳು ಅಂದ್ರೆ ಸವಾರ ತಕ್ಷಣವೇ ಒಂದು ಕಥೆಯನ್ನು ಸೃಷ್ಟಿ ಮಾಡಿತು. ಕೋಳಿ ಮನೆಯನ್ನ ಕ್ಲೀನ್ ಮಾಡಲು ಗುದ್ಲಿ ಬೇಕು, ಅದಕ್ಕೆ ಗುದ್ಲಿಯನ್ನ ಆರಿಸಿದೆ ಅಂತ ಅತ್ಯಂತ ಕಾನ್ಫಿಡೆಂಟ್ ಆಗಿ ಹೇಳ್ತು. ಈ ಪ್ರಕ್ರಿಯೆಯನ್ನ ವಿಜ್ಞಾನದಲ್ಲಿ
ಕಾನ್ಫ್ಯಾಬ್ಯುಲೇಷನ್ ಅಂತಾರೆ. ವಾವ್. ಆ ವ್ಯಕ್ತಿಗೆ ಗುದ್ಲಿಯನ್ನ ಯಾಕೆ ಆರಿಸಿದೆ ಅನ್ನೋ ನಿಜವಾದ ಕಾರಣ ಅಂದ್ರೆ ಮಂಜಿನ ಮನೆ ತಿಳಿದಿಲ್ಲದಿದ್ರೂ ಅವನ ಸವಾರ ತಕ್ಷಣವೇ ಒಂದು ತಾರ್ಕಿಕ ಕಾರಣವನ್ನ ಸೃಷ್ಟಿಸಿ ಆನೆಯ ವರ್ತನೆಯನ್ನ ಸಮರ್ಥಿಸಿಕೊಂಡ. ಇದು ದೈನಂದಿನ ಜೀವನದಲ್ಲಿ ನಾವೆನ್ರೂ ಮಾಡೋ ಕೆಲ್ಸವೇ. ಉದಾಹರಣೆಗೆ, ಯಾರಾದ್ರೂ ಡಯಟ್ನಲ್ಲಿದ್ದಾರೆ ಅಂತ ಇಟ್ಕೊಳ್ಳಿ. ಫ್ರಿಡ್ಜ್ನಲ್ಲಿರೋ ಸ್ವೀಟ್ ನೋಡಿದ ತಕ್ಷಣ ಅವರ ಆನೆ ಅದನ್ನ ತಿಂದ್ಬಿಡುತ್ತೆ. ತಿಂದ ಮೇಲೆ ಸವಾರ ಎಚ್ಚೆತ್ಕೊಂಡು, ಇವತ್ತು ನಾನು ಆಫೀಸ್ನಲ್ಲಿ ತುಂಬಾ ಕೆಲಸ ಮಾಡಿದ್ದೀನಿ, ಬಹಳ ಸುಸ್ತಾಗಿದೆ, ಅದಕ್ಕೆ ಸ್ವಲ್ಪ ಸ್ವೀಟ್ ತಿಂದ್ರೆ ತಪ್ಪೇನಿಲ್ಲ ಅಂತ ತಕ್ಷಣವೇ ಒಂದು ಸುಳ್ಳು ಸಮರ್ಥನೆಯನ್ನ ಸೃಷ್ಟಿಸ್ತಾನೆ. ಹೌದು, ಎಕ್ಸಾಕ್ಟ್ಲಿ. ಅಂದ್ರೆ ನಾವು ಮೊದಲು ನಿರ್ಧಾರವನ್ನ ನಮ್ಮ ಭಾವನೆಗಳ ಅಂದ್ರೆ ಆನೆಯ ಆಧಾರದ ಮೇಲೆ ತಗೋತೀವಿ, ಮತ್ತೆ ನಂತರ ನಮ್ಮ ಬುದ್ಧಿಶಕ್ತಿಯನ್ನ ಬಳಸಿ ಅದನ್ನ ಜಸ್ಟಿಫೈ ಮಾಡಲು ವಕೀಲರ ತರ ವಾದಗಳನ್ನು ಹುಡುಕ್ತೀವಿ. ಸರಿಯಾಗಿ ಹೇಳ್ದ್ರಿ. ನಮ್ಮ ಸವಾರ ಸತ್ಯವನ್ನ ಹುಡುಕೋ ವಿಜ್ಞಾನಿ ಅಲ್ಲ, ಬದಲಾಗಿ ಆನೆಯನ್ನ ರಕ್ಷಿಸುವ PR ಏಜೆಂಟ್ ಅಥವಾ ವಕೀಲ. ಇದರ ಜೊತೆಗೆ ನಮಗೆ ಗುಲಾಬಿ ಬಣ್ಣದ ಕನ್ನಡಿಯ ರೋಸ್ ಕಲರ್ಡ್ ಮಿರರ್ನ ಸಮಸ್ಯೆಯೂ ಇದೆ. ಗುಲಾಬಿ ಬಣ್ಣದ ಕನ್ನಡಿ. ಹೌದು, ನಾವು ಯಾವಾಗ್ಲೂ ನಮ್ಮ ತಪ್ಪುಗಳನ್ನ ಮರೆಮಾಚಿ ನಮ್ಮ ಸಾಧನೆಗಳನ್ನ ಎಕ್ಸಾಜರೇಟ್ ಮಾಡ್ತೀವಿ. ಒಂದು ಉದಾಹರಣೆ ನೋಡಿ. ಗಂಡ ಹೆಂಡತಿ ಇಬ್ರನ್ನೂ ಪ್ರತ್ಯೇಕವಾಗಿ ಕರೆದು ಮನೆಯ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು ಇತ್ಯಾದಿ ಕೆಲಸಗಳಲ್ಲಿ ನಿಮ್ಮ ಕೊಡುಗೆ ಎಷ್ಟು % ಅಂತ ಕೇಳಿದ್ರೆ, ಇಬ್ಬರೂ ಹೇಳುವ ಶೇಕಡಾವಾರು ಪ್ರಮಾಣವನ್ನ ಕೂಡಿಸಿದ್ರೆ ಅದು ಯಾವಾಗ್ಲೂ 100% ದಾಟಿ 120% ಮೀರುತ್ತೆ. ಹಾ, ಇದು ತುಂಬಾ ಮನೆಗಳಲ್ಲಾಗೋದೇ. ಇಬ್ರೂ ತಾವು ಹೆಚ್ಚು ಕೆಲಸ ಮಾಡ್ತಿದೀವಿ ಅಂತಾನೆ ನಂಬಿರ್ತಾರೆ. ಯಾಕೆಂದ್ರೆ ಇಬ್ಬರ ವಕೀಲರು ಕೇವಲ ತಮ್ಮ ಪರವಾಗಿ ಮಾತ್ರ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ತಿರ್ತಾರೆ. ಹಾಗಾದ್ರೆ ದೈನಂದಿನ ಪರ್ಸನಲ್ ರಿಲೇಶನ್ಶಿಪ್ಸ್ನಲ್ಲಿ ನಡೆಯುವ ಪ್ರತಿಯೊಂದು ವಾದವಿವಾದವೂ ಕೇವಲ ನಕಲಿ ನ್ಯಾಯಾಲಯದ ನಾಟಕನ? ಅಂದ್ರೆ ಗಂಡ ಹೆಂಡತಿ ಅಥವಾ ಸ್ನೇಹಿತರ ನಡುವೆ ಜಗಳವಾದಾಗ ವಾಸ್ತವದಲ್ಲಿ ಇಬ್ಬರ ಆನೆಗಳು ಪರಸ್ಪರ ಡಿಫೆನ್ಸಿವ್ ಆಗಿ ಕಾದಾಡ್ತಿರ್ತವೆ. ಆದ್ರೆ ಸವಾರರು ಕೇವಲ ತಾವು ಹೇಳಿದ್ದೇ ಸರಿ ಅಂತ ಲಾಜಿಕಲ್ ರೀಸನ್ಸ್ ಹುಡುಕ್ತಿರ್ತಾರೆ. ಹೌದು. ಇಬ್ಬರು ತಮ್ಮದೇ ಆದ ಪಕ್ಷಪಾತಿ ವಕೀಲರನ್ನ ಹೊಂದಿದ್ರೆ ಈ ಜಗಳಗಳಿಗೆ ನಿಜವಾದ ಪರಿಹಾರವೇ ಇಲ್ಲವೇ? ಎಲ್ಲೋ ಒಂದು ಕಡೆ ನಮ್ಮ ಸಂಬಂಧಗಳು ಹೀಗೆ ಹಾಳಾಗೋದು ಅನ್ನಿಸ್ತಿದೆ. ಈ ನ್ಯಾಯಾಲಯದ ನಾಟಕ ಸಂಬಂಧಗಳನ್ನ ಹಾಳು ಮಾಡೋದು ನಿಜವಾದ್ರೂ ಇದನ್ನ ಭೇದಿಸಲು ಒಂದು ಅದ್ಭುತವಾದ ಮನೋವೈಜ್ಞಾನಿಕ ಅಸ್ತ್ರ ಇದೆ. ಪ್ರಾಚೀನ ಚೀನಾದ ತತ್ವಜ್ಞಾನಿ ಕನ್ಫ್ಯೂಷಿಯಸ್ ಅವರನ್ನು ಒಮ್ಮೆ ಜೀವನವನ್ನ ಮುನ್ನಡೆಸುವ ಏಕೈಕ ಪದ ಯಾವುದು ಅಂತ ಕೇಳಲಾಯಿತು. ಅದಕ್ಕೆ ಅವ್ರೇನ್ ಹೇಳಿದ್ರು? ಅವರು ನೀಡಿದ ಉತ್ತರ ಪರಸ್ಪರ ವಿನಿಮಯ, ಅಂದ್ರೆ ರೆಸಿಪ್ರೋಸಿಟಿ. ಇದು ನಮ್ಮ ಸಾಮಾಜಿಕ ಸಂಬಂಧಗಳ ಮ್ಯಾಜಿಕ್ ವಾಂಡ್ ಇದ್ದಾಗೆ. ಮನುಷ್ಯರು ಅರಿವಿಲ್ಲದೆಯೇ ಇತರರನ್ನ ಅನುಕರಿಸುವ ಅಂದ್ರೆ ಮಿಮಿಕ್ ಮಾಡೋ ಸ್ವಭಾವ ಹೊಂದಿದ್ದಾರೆ. ಹೌದು. ಈ ಅನುಕರಣೆಯ ಬಗ್ಗೆ ಪುಸ್ತಕದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟಡಿಯನ್ನ ಉಲ್ಲೇಖಿಸಲಾಗಿದೆ. ಹೋಟೆಲ್ಗಳಲ್ಲಿ ಗ್ರಾಹಕರ ಮಾತುಗಳನ್ನ ಅಥವಾ ಹಾವಭಾವಗಳನ್ನ ಅರಿವಿಲ್ಲದಂತೆ ಲಘುವಾಗಿ ಮಿಮಿಕ್ ಮಾಡೋ ವೇಟರ್ಗಳಿಗೆ ಹೆಚ್ಚು ಟಿಪ್ಸ್ ಸಿಗುತ್ತೆ ಅಂತೆ. ಕರೆಕ್ಟ್. ಗ್ರಾಹಕ ನನಗೆ ಸ್ವಲ್ಪ ಬಿಸಿನೀರು ಬೇಕು ಅಂದಾಗ ವೇಟರ್ ಖಂಡಿತ ಬಿಸಿನೀರು ತರ್ತೀನಿ ಅಂತ ಅದೇ ಪದಗಳನ್ನ ಬಳಸಿದ್ರೆ ಗ್ರಾಹಕನ ಆನೆಗೆ ಅರಿವಿಲ್ಲದೆಯೇ ಒಂದು ರೀತಿಯ ಹತ್ತಿರದ ಭಾವನೆ ಮೂಡುತ್ತೆ. ಇದು ನಮ್ಮ ಆನೆಗಳು ಪರಸ್ಪರ ಕನೆಕ್ಟ್ ಆಗೋ ರೀತಿ. ಆದರೆ ಜಗಳಗಳನ್ನ ಬಗೆಹರಿಸಲು ಈ ನಿಯಮವನ್ನ ನಾವು ಹೇಗೆ ಬಳಸಬಹುದು? ಜಗಳದಲ್ಲಿ ಇಬ್ಬರ ವಕೀಲರು ಕಾದಾಡುತ್ತಿರುವಾಗ ಪರಿಸ್ಥಿತಿಯನ್ನ ತಣ್ಣಗಾಲಿಸಲಿರುವ ಏಕೈಕ ಮಾರ್ಗ ಅಂದ್ರೆ ಪರಸ್ಪರ ವಿನಿಮಯದ ನಿಯಮವನ್ನ ಬಳಸುವುದು. ಜೀಸಸ್ ಕ್ರೈಸ್ಟ್ ಹೇಳಿದ ಒಂದು ಪ್ರಸಿದ್ಧ ರೂಪಕ ಇದೆ. ನಿನ್ನ ಸಹೋದರನ ಕಣ್ಣಿನಲ್ಲಿರೋ ಸಣ್ಣ ಧೂಳನ್ನು ನೋಡುವ ಮೊದಲು ನಿನ್ನ ಸ್ವಂತ ಕಣ್ಣಿನ ಇರೋ ಮರದ ತುಂಡನ್ನು ಮೊದಲು ನೋಡು. ಜಗಳದ ಮಧ್ಯದಲ್ಲಿ ಮೊದಲು ನಮ್ಮದೇ ಆದ ಒಂದು ಸಣ್ಣ ತಪ್ಪನ್ನು ಒಪ್ಪುಕೊಳ್ಳೋದು ಇದರ ಅರ್ಥ. ಅಂದ್ರೆ ಕಾವೇರಿದ ವಾದದ ಮಧ್ಯೆ ನಮ್ಮ ವಕೀಲನ ಬಾಯಿ ಮುಚ್ಚಿಸಿ, ಹೌದು, ನಾನ್ ನಿನ್ನೆ ಆ ರೀತಿ ಮಾತಾಡ್ಬಾರ್ದಿತ್ತು, ಅದು ನನ್ನದೇ ತಪ್ಪು, ನಿನಗ್ ಯಾಕೆ ಬೇಸರ ಆಯ್ತು ಅಂತ ನನಗೀಗ ಅರ್ಥವಾಗ್ತಿದೆ ಅಂತ ನಾವು ಹೇಳಿದ ತಕ್ಷಣ ಏನಾಗುತ್ತೆ? ಇದ್ರ ಹಿಂದಿನ ಸೈನ್ಸ್ ಏನು? ನೀವು ನಿಮ್ಮ ತಪ್ಪನ್ನ ಒಪ್ಕೊಂಡ ಆ ಕ್ಷಣದಲ್ಲಿ ನಿಮ್ಮ ಸವಾರ ಶಸ್ತ್ರಾಸ್ತ್ರಗಳನ್ನ ಕೆಳಗಿಡ್ತಾನೆ. ಆಗ ಪರಸ್ಪರ ವಿನಿಮಯದ ನಿಯಮ ಎಚ್ಚರಗೊಳ್ಳುತ್ತೆ. ಎದುರಿನ ವ್ಯಕ್ತಿಯ ಆನೆ ಸದಾ ರಕ್ಷಣಾತ್ಮಕವಾಗಿ ಅಂದ್ರೆ ಡಿಫೆನ್ಸಿವ್ ಆಗಿ ಇರುತ್ತೆ. ಆದ್ರೆ ನೀವು ತಪ್ಪೊಪ್ಕೊಂಡಾಗ ಆ ಬೆದರಿಕೆ ಮಾಯವಾಗುತ್ತೆ ಮತ್ತೆ ಅವರ ಆನೆ ತಕ್ಷಣವೇ ಶಾಂತವಾಗುತ್ತೆ. ಓಹೋ. ಅಷ್ಟೇ ಅಲ್ಲ, ಅವರಿಗೂ ಸಹ ತಮ್ಮ ತಪ್ಪನ್ನು ಒಪ್ಕೊಳ್ಳುವ ಆಂತರಿಕ ಪ್ರೇರಣೆ ಅಂದ್ರೆ ಅರ್ಜ್ ಉಂಟಾಗುತ್ತೆ. ಇಲ್ಲ, ನಾನು ಕೂಡ ನಿನ್ನೆ ಹಾಗೆ ರೇಗಾಡಬಾರ್ದಿತ್ತು ಅಂತ ಅವ್ರು ಹೇಳುವ ಸಾಧ್ಯತೆ 90% ಹೆಚ್ಚು. ಸ್ವಂತ ತಪ್ಪನ್ನು ಒಪ್ಕೊಂಡಾಗ ನಮ್ಮ ಮೆದುಳಿನಲ್ಲಿ ಒಂದು ರೀತಿಯ ಹೆಮ್ಮೆಯ ಪಾಸಿಟಿವ್ ಭಾವನೆ ಉಂಟಾಗುತ್ತೆ ಅಂತ ವಿಜ್ಞಾನ ಹೇಳುತ್ತೆ. ವಾವ್, ಇದು ನಿಜಕ್ಕೂ ಯುದ್ಧ ಭೂಮಿಯಲ್ಲಿ ಮೊದಲು ನಮ್ಮ ಅಸ್ತ್ರಗಳನ್ನ ಕೆಳಗಿಟ್ಟ ಹಾಗೆ.
ನಾವು ಶಸ್ತ್ರ ತ್ಯಜಿಸಿದ ತಕ್ಷಣ ಎದುರಾಳಿಗೂ ತಮ್ಮ ಆಯುಧವನ್ನ ಕೆಳಗಿಡುವಂತೆ ತೀವ್ರವಾದ ಮಾನಸಿಕ ಒತ್ತಡ ಬೀಳುತ್ತೆ. ವಕೀಲರ ನಡುವಿನ ಯುದ್ಧವನ್ನ ನಿಲ್ಲಿಸಲು ಇದಕ್ಕಿಂತ ಸುಲಭ ಮತ್ತೆ ಶಕ್ತಿಯುತ ಮಾರ್ಗ ಇನ್ನೊಂದಿಲ್ಲ ಅನ್ಸುತ್ತೆ. ಹೌದು, ಖಂಡಿತ. ಕಚೇರಿಯ ಮೀಟಿಂಗ್ಗಳಲ್ಲಿ ಯಾರಾದರೂ ನಮ್ಮ ಮೇಲೆ ಕೂಗಾಡಿದಾಗ ನಾವು ಮರಳಿ ಕೂಗಾಡುವ ಬದಲು ನೀವು ಹೇಳ್ತಿರೋದ್ರಲ್ಲಿ ಅರ್ಥ ಇದೆ, ನಾವು ಎಲ್ಲಿ ತಪ್ಪು ಮಾಡಿದ್ವಿ ಅಂತ ನೋಡೋಣ ಅಂತ ಹೇಳಿದ್ರೆ ಇಡೀ ಮೀಟಿಂಗ್ನ ವಾತಾವರಣವೇ ಬದಲಾಗುತ್ತೆ. ನಿಖರವಾಗಿ. ಈ ಜ್ಞಾನ ದೈನಂದಿನ ಜೀವನದಲ್ಲಿ, ಕೆಲಸದ ಸ್ಥಳದಲ್ಲಿ ಅಥವಾ ಮನೆಯಲ್ಲಿ ಬರುವ ಕಠಿಣ ಸನ್ನಿವೇಶಗಳನ್ನು ಹ್ಯಾಂಡಲ್ ಮಾಡಲು ಅತ್ಯಂತ ಉಪಯುಕ್ತವಾಗಿದೆ. ಸಂಕಷ್ಟದ ಸಮಯದಲ್ಲಿಯೂ ನಾವು ಅರ್ಥಪೂರ್ಣವಾಗಿ ಬೆಳೆಯಲು ಅಂದ್ರೆ ಪೋಸ್ಟ್ ಟ್ರಾಮ್ಯಾಟಿಕ್ ಗ್ರೋತ್ ಸಾಧಿಸಲು ಈ ರೀತಿಯ ಮನೋವೈಜ್ಞಾನಿಕ ತಿಳುವಳಿಕೆ ಫೌಂಡೇಶನ್ ಆಗುತ್ತೆ. ನಮ್ಮೊಳಗಿನ ಆನೆಯನ್ನ ನಾವು ಎಷ್ಟು ಅರ್ಥ ಮಾಡ್ಕೊಳ್ತೀವೋ ನಮ್ಮ ಸಂಬಂಧಗಳು ಅಷ್ಟು ಮಧುರವಾಗುತ್ತವೆ. ಈ ಸುದೀರ್ಘವಾದ ಮತ್ತೆ ಆಳವಾದ ಚರ್ಚೆಯ ಸಾರಾಂಶವನ್ನ ನೋಡೋದಾದ್ರೆ ನಾವು ಅಂದುಕೊಂಡ ಹಾಗೆ ಕೇವಲ ತಾರ್ಕಿಕ ಜೀವಿಗಳಲ್ಲ, ನಾವು ಪ್ರಬಲವಾದ ಭಾವನಾತ್ಮಕ ಆನೆ ಮತ್ತೆ ಅದನ್ನ ಕಂಟ್ರೋಲ್ ಮಾಡಲು ಹೆಣಗಾಡುವ ಸಣ್ಣ ಸವಾರನ ವಿಚಿತ್ರ ಸಂಯೋಜನೆ. ನಮ್ಮೊಳಗಿನ ವಕೀಲ ಮತ್ತು ನಕಾರಾತ್ಮಕತೆಯ ಒಲವು ನಮ್ಮನ್ನ ಪದೇ ಪದೇ ಕಾಡಿದ್ರೂ ನಾವು ಅಸಹಾಯಕರಲ್ಲ. ನಿಜ. ಧ್ಯಾನ, ಅರಿವಿನ ಚಿಕಿತ್ಸೆ ಅಂದ್ರೆ ಕಾಗದದ ಮೇಲೆ ಆಲೋಚನೆಗಳನ್ನ ಬರೆಯೋದು ಮತ್ತೆ ನಮ್ಮ ಕಣ್ಣಿರೋ ತಪ್ಪನ್ನ ಮೊದಲು ಒಪ್ಪಿಕೊಳ್ಳುವ ಪರಸ್ಪರ ವಿನಿಮಯದಂತಹ ತಂತ್ರಗಳಿಂದ ನಾವು ಆನೆಯನ್ನ ಮಣಿಸಬಹುದು. ಈ ಅರಿವು ಕೇವಲ ಪುಸ್ತಕದಲ್ಲಿರೋ ಥಿಯೋರಿಟಿಕಲ್ ವಿಷಯ ಅಲ್ಲ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ತಮ್ಮ ಸಂಗಾತಿಯ ಜೊತೆ ಅಥವಾ ಕಚೇರಿಯಲ್ಲಿ ಸಹೋದ್ಯೋಗಿಯ ಜೊತೆ ಸಣ್ಣ ಭಿನ್ನಾಭಿಪ್ರಾಯ ಬಂದಾಗ ತಮ್ಮೊಳಗಿನ ಆನೆ ರೇಗಾಡುವ ಮುನ್ನವೇ, ತಮ್ಮ ವಕೀಲ ಸುಳ್ಳು ಕಾರಣಗಳನ್ನು ಕೊಡುವ ಮುನ್ನವೇ ಕೇಳುಗರು ಪರಿಸ್ಥಿತಿಯನ್ನ ಅರಿತುಕೊಳ್ಬೇಕು. ಹೌದು, ಕೇವಲ ಒಂದು ಸಣ್ಣ ತಪ್ಪನ್ನ ಒಪ್ಪಿಕೊಳ್ಳುವ ಮೂಲಕ ದೊಡ್ಡ ಜಗಳಗಳನ್ನ ತಪ್ಪಿಸಬಹುದು ಮತ್ತೆ ದೀರ್ಘಕಾಲಿಕ ಸಂತೋಷವನ್ನ ಕಂಡುಕೊಳ್ಳಬಹುದು. ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಅಂತಿಮ ಪ್ರಚೋದನಾತ್ಮಕ ಚಿಂತನೆ. ಜೋನಾಥನ್ ಹೈಟ್ ಹೇಳುವ ಹಾಗೆ, ಸಂತೋಷ ಕೇವಲ ನಮ್ಮೊಳಗಿನಿಂದ ಬರೋದಿಲ್ಲ, ಅದು ನಮ್ಮ ಮತ್ತೆ ಇತರರ ನಡುವೆ ಹುಟ್ಟುತ್ತೆ. ಒಂದು ಕ್ಷಣ ಯೋಚಿಸಿ, ನಮ್ಮೆಲ್ಲರ ಆನೆಗಳು ಅಂದ್ರೆ ಭಾವನೆಗಳು ಸದಾ ಒಂದನ್ನೊಂದು ಅನುಕರಿಸುತ್ತಲೇ ಇರುತ್ತವೆ ಎನ್ನುವುದಾದರೆ ನಮ್ಮ ವೈಯಕ್ತಿಕ ಸಂತೋಷ ನಿಜವಾಗಿಯೂ ಸ್ವತಂತ್ರವೇ? ಇದು ಬಹಳ ಆಳವಾದ ಪ್ರಶ್ನೆ ಅಲ್ವಾ? ಅಥವಾ ನಮ್ಮ ನೆಮ್ಮದಿ ನಮ್ಮ ಸುತ್ತಲಿರೋ ಇತರ ಜನರ ಆನೆಗಳ ಭಾವನಾತ್ಮಕ ಆರೋಗ್ಯದ ಮೇಲೆ, ಆ ಹಿಂಡಿನ ಇಮೋಷನಲ್ ಕಂಟೇಜಿಯನ್ ಅಂದ್ರೆ ಭಾವನಾತ್ಮಕ ಸಾಂಕ್ರಾಮಿಕತೆಯ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿದೆಯಾ? ನಾವೆಲ್ಲರೂ ಖುಷಿಯಾಗಿರ್ಬೇಕಾದ್ರೆ ನಮ್ಮ ಸುತ್ತಲಿರೋರ ಆನೆಗಳು ಖುಷಿಯಾಗಿರ್ಬೇಕಲ್ವಾ? ಇದ್ರ ಬಗ್ಗೆ ಖಂಡಿತವಾಗಿಯೂ ಯೋಚಿಸಿ. ಮುಂದಿನ ಆಳವಾದ ವಿಶ್ಲೇಷಣೆಯೊಂದಿಗೆ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಭೇಟಿಯಾಗೋಣ.